ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಾವು ಹಾಕಿದಂಥ ದಿವಸಿ ಗೌರಿ ಪೂಜೆ ವಿಡಿಯೋನ ಎಲ್ಲರೂ ಇಷ್ಟಪಟ್ಟಿರಿ. ನಿಮಗೆಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟಪಡೋದ್ರ ಜೊತೆಗೆ ನಮ್ಮ ಈ ಎರಡು ಪುಟ್ಟ ಕಂದಮ್ಮಗಳಿಗೆ ನೀವು ಶುಭ ಹಾರೈಸಿರಿ. ಆ ಎರಡು ಕಂದಮ್ಮಗಳ ಪರವಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದು ಥಂಬ್ನೇಲ್ ನೋಡಿದ ಮೇಲೆ ನಿಮಗೆ ಗೊತ್ತಿರ್ತದ ಇವತ್ತಿನ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಶ್ರಾವಣ ಶುರುವಾಯಿತು ಅಂದ್ರೆ ಹಬ್ಬಗಳ ಸಂಭ್ರಮನೋ ಸಂಭ್ರಮ. ಅದರೊಳಗೂ ಬರುವಂಥ ಈ ನಾಗರ ಪಂಚಮಿ ಹಬ್ಬಕ್ಕಂತೂ ಬಹಳ ಮಹತ್ವ ಅದ. ಆಮೇಲೆ ಪ್ರತಿಯೊಬ್ಬರೂ ಈ ನಾಗರ ಪಂಚಮಿ ಮತ್ತು ನಾಗರ ಚೌತಿನ ಬಹಳ ಭಕ್ತಿಯಿಂದ ಸಂಭ್ರಮದಿಂದ ಆಚರಿಸ್ತಾರೆ. ನಾಗರ ಪಂಚಮಿ ನಾಗರ ಚೌತಿ ಇನ್ನೂ 2-3 ದಿವಸ ಇದ್ದಾಗನ ನಾಗಪ್ಪನ ಹಾಲು ಎರಿಲಿಕ್ಕೆ ಆಮೇಲೆ ನಾಗಪ್ಪನ ನೈವೇದ್ಯಕ್ಕೆ ಬೇಕಾಗುವಂಥ ಎಲ್ಲ ತರಹದ ಉಂಡಿಗಳನ್ನು ರೆಡಿ ಮಾಡ್ಕೊಳ್ತಾರೆ. ಇವತ್ತು ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ವೈನಿ ಇಬ್ಬರೂ ಸೇರಿ ನಾಗರ ಪಂಚಮಿಗೆ ಬೇಕಾಗಿರುವಂಥ ಉಂಡಿಗಳನ್ನೆಲ್ಲ ಮಾಡ್ತಿದ್ರು. ನಾನು ನೋಡಿದೆ, ನಿಮಗೂ ಅದರದ್ದು ಒಂದು ವಿಡಿಯೋನ ತೋರಿಸ್ತೀನಿ. ನಾನು ಸಣ್ಣಕ್ಕಿದ್ದಾಗಿಂದ ನೋಡ್ಲಿಗತ್ತೀನಿ ನಮ್ಮ ಮನೆ ಒಳಗೆ ನಮ್ಮಮ್ಮ ನಾಗರ ಪಂಚಮಿ ಬಂತು ಅಂದ್ರೆ ಎಲ್ಲ ತರಹದ ಉಂಡಿಗಳನ್ನು ಮಾಡ್ತಾರೆ. ಪುಟಾಣಿ, ಶೇಂಗಾ, ಅಳ್ಳಿಟ್ಟಿನ ಉಂಡಿ, ಅಳ್ಳುಂಡಿ, ಅದರ ಜೊತೆಗೆ ಮುಖ್ಯವಾಗಿ ನೆವಣಕ್ಕಿ ತಂಬಿಟ್ಟು. ನಾಗಪ್ಪಗೆ ನೆವಣಕ್ಕಿಯಿಂದ ಮಾಡಿದಂಥ ತಂಬಿಟ್ಟು ಬಹಳ ಶ್ರೇಷ್ಠ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ನೆವಣಕ್ಕಿ ತಂಬಿಟ್ಟು ನಮ್ಮ ಮನೆ ಒಳಗೆ ಮಾಡೇ ಮಾಡ್ತಾರೆ. ನಾವು ಸಣ್ಣವರಿದ್ದಾಗೆಲ್ಲ ನಮ್ಮಮ್ಮ ಉಂಡಿ ಮಾಡ್ತಿದ್ರು. ಈಗ ಅಮ್ಮನ ಸಜೆಷನ್ಸ್ ತೊಗೊಂಡು ನಮ್ಮ ವೈನಿ ಎಲ್ಲ ಮಾಡ್ತಾರೆ. ಇವತ್ತು ಅವರು ನೆವಣಕ್ಕಿ ತಂಬಿಟ್ಟನ್ನು ಮಾಡಿದರು. ಅದನ್ನು ಹೆಂಗೆ ಮಾಡಿದರು ಅಂಥೇಳಿ ಬ್ರೀಫಾಗಿ ಹೇಳಿಬಿಡ್ತೀನಿ. ಮೊದಲು ನೆವಣಕ್ಕಿನ 2 ತಾಸು ನೆನೆಸಿಟ್ಟಿದ್ರಂತ. ಆಮೇಲೆ ಅದು ನೆಂದ ಮೇಲೆ ಅದನ್ನು ಚಾಳ್ನಿ ಒಳಗೆ ಬಸ್ತು ಹಾಕಿ ಮತ್ತು ಪೂರ್ತಿ ಆರಾಕ್ಬಾರ್ದು ಗಾಳಿಗೆ. ಹಂಗೆ ಚಾಳ್ನಿ ಒಳಗನ ಪೂರ್ತಿ ನೀರು ಇಳಿಲಿಕ್ಕೆ ಬಿಡಬೇಕು. ಅದು ಇಳಿದ ಮೇಲೆ ಹಂಗೆ ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಹಿಟ್ಟು ಮಾಡ್ಕೊಳ್ಬೇಕು. ಅದು ಮಾಡ್ದಂಗೆ ಇಮಿಡಿಯೇಟ್ ಚಾಳ್ನಿಗೆ ಹಾಕಿ ಆ ಹಿಟ್ಟನ್ನೆಲ್ಲ ಸೋಸ್ಕೊಳ್ಬೇಕು. ಈ ಪ್ರೊಸೆಸನ್ನು ಅವರು ನಿನ್ನೆನೇ ಮಾಡಿ ಮುಗಿಸ್ಬಿಟ್ಟಿದ್ರು. ಆಮೇಲೆ ಆ ಹಿಟ್ಟು ಏನು ಬರ್ತದ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇವತ್ತು ಆ ಹಿಟ್ಟೇನು ರೆಡಿ ಇತ್ತಲ್ಲ ಅದನ್ನು ಅಳತೆ ಮಾಡಿಕೊಂಡ್ರು 1 ಗ್ಲಾಸಿಂದ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನೂ ಅಳತೆ ಮಾಡಿ ಇಟ್ಕೊಂಡ್ರು. ಬೆಲ್ಲ ಮಾತ್ರ ಚೆಂದಾಗಿ ಹೆರೆದಿರಬೇಕು, ಯಾವುದೇ ರೀತಿ ಗಂಟು ಇರಬಾರ್ದು. ಯಾಕಂದ್ರೆ ತುಪ್ಪ ಹಾಕಿ ಬೆಲ್ಲ ಕರಗಿದ ಮೇಲೆ ಕೆಳಗೆ ಇಳಿಸ್ಬಿಡ್ತಾರೆ, ಪಾಕ ಆಗಲಿಕ್ಕೆ ಬಿಡಂಗಿಲ್ಲ. ಒಂದು ವೇಳೆ ಬೆಲ್ಲ ಹಳಕ್ಕೆ ಹಂಗೆ ಉಳ್ಕೊಂಡಿತ್ತಂದ್ರೆ ಅದು ಉಂಡೆ ತಿನ್ಬೇಕಾದ್ರೆ ಬಾಯೊಳಗೆ ಬರ್ತದೆ, ಅಷ್ಟು ಚಲೋ ಅನ್ಸಂಗಿಲ್ಲ. ಹಾಗಾಗಿ ಬೆಲ್ಲ ಮಾತ್ರ ಚೆಂದಾಗಿ ಸಣ್ಣ ಮಾಡ್ಕೊಂಡಿರ್ಬೇಕು. ಬೆಲ್ಲ ತುಪ್ಪ ಕರಗಿದ ಮೇಲೆ ಅದಕ್ಕನ ಯಾಲಕ್ಕಿ ಪುಡಿ ಹಾಕಿದರು, ಆಮೇಲೆ ಕೊಬ್ಬರಿ ಹಾಕಿದರು, ಆಮೇಲೆ ಹುರಿದಂಥ ಎಳ್ಳು ಹಾಕಿದರು, ಗಸಗಸಿ ಹಾಕಿದರು. ಎಲ್ಲ ಹಾಕಿ ಈ ಹಿಟ್ಟೇನು ಮೆಜರ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಅದರೊಳಗೆ ಹಾಕಿ ಚೆಂದಾಗಿ ಕಲಸಿದ್ರು. ನೆವಣಕ್ಕಿ ಹಿಟ್ಟಲ್ಲ, ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿನ ತಗೊಳ್ತದೆ. ಸರಿ ಪ್ರಮಾಣದೊಳಗೆ ಹಿಟ್ಟು, ಬೆಲ್ಲ, ಅದಕ್ಕೆ ತಕ್ಕಂಗೆ ತುಪ್ಪ ಹಾಕಿ ಮಾಡಿದ್ರೆ ಉಂಡೆ ಮಾತ್ರ ಭಾಳ ರುಚಿಯಾಗಿರ್ತವೆ. ಆಮೇಲೆ ಕಲಸಿದಾದ್ಮೇಲೆ ಇಮಿಡಿಯೇಟ್ ಉಂಡಿನೆಲ್ಲ ಕಟ್ಟಿಬಿಟ್ರು, ಅಂದ್ರೆ ನೆವಣಕ್ಕಿ ತಂಬಿಟ್ಟನ್ನು ಕಟ್ಟಿದರು. ಅದು ಮುಗಿದ ಮೇಲೆ ನೆಕ್ಸ್ಟ್ ಮಾಡಿದ್ದು ಶೇಂಗಾ ಉಂಡೆ. ನನಗೆ ನಮ್ಮಮ್ಮ ಮಾಡುವಂಥ ಶೇಂಗಾದುಂಡಿ ಭಾಳ ಸೇರ್ತವೆ. ಯಾಕಂದ್ರೆ ಶೇಂಗಾದುಂಡಿ ಅಂದ್ರೆ ಅದರೊಳಗೆ ಶೇಂಗಾ, ಒಣ ಕೊಬ್ಬರಿ, ಪುಟಾಣಿ, ಆಮೇಲೆ ಎಣ್ಣೆ, ತುಪ್ಪದೊಳಗೆ ಕರೆದಂಥ ಅವಲಕ್ಕಿ, ಹಿಂಗೆ ಎಲ್ಲ ಹಾಕಿ ಚಲೋ ಮಾಡ್ತಾರೆ. ಇವತ್ತು ಅಷ್ಟು ಶೇಂಗಾನ ಫಸ್ಟ್ ಹುರ್ಕೊಂಡ್ರು. ಶೇಂಗಾ ಹುರಿದಾದ್ಮೇಲೆ ಅವು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರು. ಪೂರ್ತಿ ಪುಡಿ ಎಲ್ಲ ಒಂಥರ ಅಬಡ ಜಬಡ ಆಗಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಪುಟಾಣಿ, ಆಮೇಲೆ ಮೊದಲು ಒಣ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ರು, ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ರು. ಅದನ್ನು ಒಣ ಕೊಬ್ಬರಿ ಹಾಕಿದರು. ಆಮೇಲೆ ಎಳ್ಳು, ಆಮೇಲೆ ಹಿಂಗೆ ತುಪ್ಪದೊಳಗೆ ಕರೆದಂಥ ಅವಲಕ್ಕಿ ಎಲ್ಲನೂ ಮಿಕ್ಸ್ ಮಾಡಿ ರೆಡಿ ಇಟ್ಟರು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಳತೆ ಮಾಡಿ ಅದಕ್ಕೆ ಸರಿ ಹೋಗಂಗೆ ಬೆಲ್ಲನ ಪಾಕ ಮಾಡಿದರು. ಈ ಬೆಲ್ಲ ಪಾಕ ಮಾಡೋದು ಮಾತ್ರ ಸ್ವಲ್ಪ ಟೆಕ್ನಿಕ್ ಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಉಂಡೆ ಬರೋದಿಲ್ಲ.
ಆ ಪಾಕ ಹೆಂಗಂದ್ರೆ ಅದು ತೆಗೆದು ಒಂದು ಪ್ಲೇಟ್ ಒಳಗೆ ನೀರು ಹಾಕಿ ಅದ್ರೊಳಗೆ ಒಂದು ಚೂರು ಪಾಕ ಹಾಕಿದ್ರೆ ಅದು ಮುತ್ತಿನ ಹಂಗೆ ಕೂಡ್ಬೇಕಂತ. ಅಂದಾಗ ಮಾತ್ರ ಅದು ಪಾಕ ಬಂದದಂತ ಹೇಳಿ ಅರ್ಥ. ಅದು ಪಾಕ ಬಂದಮೇಲೆ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದನ್ನು ಅದ್ರೊಳಗೆ ಮಿಕ್ಸ್ ಮಾಡಿ ಬಿಸಿ ಇದ್ದಾಗನ ಶೇಂಗಾದ ಉಂಡಿನ ಕಟ್ಟಿಬಿಡಬೇಕು. ಯಾಕಂದ್ರೆ ಆರಿದ ಮೇಲೆ ಅಷ್ಟು ಸರಿ ಬರೋಂಗಿಲ್ಲ. ಹಾಗಾಗಿ ಬಿಸಿ ಇದ್ದಾಗನ ಸ್ವಲ್ಪ ನೀರು ಹಚ್ಕೊಂಡು ಬಡ ಬಡ ಕಟ್ಬಿಡಬೇಕು. ಶೇಂಗಾದ ಉಂಡಿನೂ ಮುಗೀತು. ಶೇಂಗಾದ ಉಂಡೆ ಆದಮೇಲೆ ನೆಕ್ಸ್ಟು ಪುಟಾಣಿ ಉಂಡೆ ಮಾಡಿದರು. ಪುಟಾಣಿ ಉಂಡೆ ಅಂದ್ರೆ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಚಾಳಿಸಿದ್ರು. ಅದು ಎಲ್ಲ ಮೇಲಿಂದೆಲ್ಲ ತೆಗೆದು ಆಮೇಲೆ ಬರೀ ಆ ಫೈನ್ ಪೌಡ್ರ್ ಏನು ಬಂದಿರ್ತದೆ ಅದನ್ನಷ್ಟೇ ತೊಗೊಂಡು ಅದನ್ನು ಅಳತೆ ಮಾಡಿ ಇಟ್ಕೊಂಡ್ರು. ಅದಕ್ಕೆ ಸರಿ ಹೋಗೋಷ್ಟು ಬೆಲ್ಲನೂ ಅಳತೆ ಮಾಡಿಟ್ರು. ಆಮೇಲೆ ಒಂದು ಬುಟ್ಟಿ ಒಳಗೆ ತುಪ್ಪ ಹಾಕಿ ಆಮೇಲೆ ಮೆಜರ್ಮೆಂಟ್ ಮಾಡ್ಕೊಂಡಿದ್ದಂಥ ಬೆಲ್ಲನೂ ಹಾಕಿ ಬೆಲ್ಲ ತುಪ್ಪ ಕರಗಿದ ಮೇಲೆ ಅದಕ್ಕೆ ಪುಟಾಣಿ ಹಿಟ್ಟು ಆಮೇಲೆ ಒಣ ಕೊಬ್ಬರಿ, ಏಲಕ್ಕಿ ಪುಡಿ ಆಮೇಲೆ ಕಸಗಸಿ, ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಸೇಮ್ ನೆವಣಕ್ಕಿ ತಂಬಿಟ್ಟು ಹೆಂಗೆ ಕಟ್ತೀವಲ್ಲ ಅದನ್ನು ಅದೇ ಥರ ಕಟ್ಟಬೇಕು. ಇವತ್ತು ಇಷ್ಟು ನೆವಣಕ್ಕಿಯ ಬಿಸಿ ತಂಬಿಟ್ಟು ಆಮೇಲೆ ಪುಟಾಣಿ ಉಂಡೆ ಶೇಂಗಾದ ಉಂಡಿನ ಇವತ್ತು ಮಾಡಿದರು. ಇನ್ನು ಹಬ್ಬದ ದಿನ ಹಸಿ ತಂಬಿಟ್ಟು ಅಂಥೇಳಿ ಮಾಡ್ತಾರೆ. ಅದನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಮತ್ತು ನಿಮ್ಮೆಲ್ಲರ ಮನೆ ಒಳಗೆ ಯಾವ್ಯಾವ ಥರದ ಉಂಡೆ ಮಾಡಿರಿ, ಆಮೇಲೆ ನಾಗರ ಪಂಚಮಿ ಹಬ್ಬಕ್ಕೆ ಯಾವ ಥರ ಪ್ರಿಪ್ರೇಷನ್ ನಡೆದದ ಅನ್ನೋದನ್ನು ಕಮೆಂಟ್ ಮಾಡಿರಿ. ನಾವು ತಿಳ್ಕೊಂಡಂಗೆ ಆಗ್ತದೆ.